ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸುತ್ತಮುತ್ತ ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿರುವ ಪರಿಣಾಮ ಕ್ಷೇತ್ರ ಬರಪೀಡಿತವಾಗಿದ್ದು, ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ರವರು, ಕ್ಷೇತ್ರದ ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ಅವರೊಳಗೂಡಿ ಮೊರಬ್ ಗ್ರಾಮದ ಕೆಲ ಹೊಲಗಳಿಗೆ ಖುದ್ದು ತೆರಳಿ ಬೆಳೆ ಹಾನಿ ಪ್ರಮಾಣ ವೀಕ್ಷಿಸಿದರು. ಸಾಂಕೇತಿಕವಾಗಿ ಮೊರಬ್ ಗ್ರಾಮದ ಜಿ ಶಾಂತಲಿಂಗಮ್ಮ, ಕವಳಪ್ಪ, ದೊಡ್ಡಪ್ಪ ಎಂಬುವರ ಹೊಲಗಳಿಗೆ ತೆರಳಿ ಅಲ್ಲಿ ಹಾನಿಗೆ ಆಗಿರುವುದನ್ನು ಮನಗಂಡರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ NT ಶ್ರೀನಿವಾಸರವರು ಮಾತನಾಡಿ, ಕ್ಷೇತ್ರವು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಗ್ರಾಮಗಳಿರುವ ಮತ್ತು ಕೃಷಿ ಆಧಾರಿತ ಕ್ಷೇತ್ರವಾಗಿದ್ದು, ಜನ 90% ಮಳೆಯಾಶ್ರಿತ ಒಣಭೂಮಿ ಕೃಷಿಯನ್ನಾಧರಿಸಿ ಜನಜೀವನ ನಡೆಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಪರ್ಯಾಯ ಉದ್ಯೋಗ ಅವಕಾಶಗಳಿಲ್ಲ. ಕೃಷಿಯನ್ನೇ ಅವಲಂಬಿಸಿರುವ ಬಡ ರೈತರೇ ಹೆಚ್ಚಿದ್ದಾರೆ. ಬರದ ಛಾಯೆಯಿಂದಾಗಿ ರೈತರು ಸಾಲದ ಬಾಧೆಗೆ ತುತ್ತಾಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಕ್ಷೇತ್ರ ಸಂಪೂರ್ಣ ಎಲ್ಲ ಬಗೆಯಲ್ಲೂ ಹಿಂದುಳಿದ ತಾಲೂಕಾಗಿದ್ದು, ಗರಿಷ್ಠ ಪ್ರಮಾಣದ ನಷ್ಟವನ್ನು ಕ್ಷೇತ್ರದ ರೈತರು ಅನುಭವಿಸುತ್ತಿದ್ದಾರೆ. ಕ್ಷೇತ್ರದ ಬಹುತೇಕ ಕೃಷಿ ಜಮೀನುಗಳನ್ನು ವಿಂಡೋ ಪವರ್, ಹೈಟೆನ್ಷನ್ ಪವರ್ ತಂತಿಗಳುಳ್ಳ ಬೃಹತ್ ಕಂಪನಿಗಳು ಹಾಗೂ ಸೋಲಾರ್ ಕಂಪನಿಗಳು ಆಕ್ರಮಿಸಿವೆ. ಮೇ ತಿಂಗಳಿನಿಂದ ಸಕಾಲಕ್ಕೆ ಸಮರ್ಪಕವಾಗಿ ಮಳೆಯಾಗಬೇಕಿತ್ತು. ಈವರೆಗೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಭಾಗಶಃ ಬೆಳೆ ಬಾಡಿ ಹೋಗಿದೆ. ಮಳೆ ಇಲ್ಲ. 1 ಎಕರೆಗೆ ತಲಾ 15ರಿಂದ 20 ಸಾವಿರ, 1,20,000 ಹೆಕ್ಟೇರ್ ಭೂಮಿ ಇದ್ದು, ಒಟ್ಟು 65,000 ಹೆಕ್ಟೇರ್ ಭೂಮಿ ಬಿತ್ತನೆಯಾಗಿ ಯೋಗ್ಯವಾಗಿದೆ. ಸಕಾಲಕ್ಕೆ ಸಾಕಷ್ಟು ಮಳೆ ಬಾರದ ಹಿನ್ನೆಲೆಯಲ್ಲಿ 35ರಿಂದ 40,000 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತನೆಯಾಗಿದೆ. ಅದರಲ್ಲಿ 80ರಿಂದ 90% ಭೂಮಿಯಲ್ಲಿ ಬಿತ್ತಿರುವ ವಿವಿಧ ಬೆಳೆಗಳು ನಾಶವಾಗಿದ್ದು, ರೈತರು ಅಪಾರ ನಷ್ಟ ಅನುಭವಿಸುತ್ತಿದ್ದಾರೆ. ಕಾರಣ ಸಚಿವರಾದ ತಾವುಗಳು ಕ್ಷೇತ್ರವನ್ನು ಅತ್ಯಂತ ಬರಪೀಡಿತ ಕ್ಷೇತ್ರವನ್ನಾಗಿ ಘೋಷಿಸಬೇಕು ಮತ್ತು ಕ್ಷೇತ್ರಕ್ಕೆ ವಿಶೇಷ ಹೆಚ್ಚುವರಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವುದರ ಮೂಲಕ ಕ್ಷೇತ್ರದಲ್ಲಿನ ಸಂಕಷ್ಟಕ್ಕೊಳಗಾದ ಸಮಸ್ತ ರೈತರ ಬಾಳಿಗೆ ಆಸರೆಯಾಗಬೇಕೆಂದು ಸಚಿವರಲ್ಲಿ ಕ್ಷೇತ್ರ ಜನತೆಯ ಪರವಾಗಿ ಮನವಿ ಮಾಡಿದರು. ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ರವರು ಮಾತನಾಡಿ, ವಸ್ತುಸ್ಥಿತಿಯನ್ನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಸರ್ಕಾರದಿಂದ ಕ್ಷೇತ್ರದ ಬೆಳೆ ಹಾನಿಗೊಳಗಾದ ಎಲ್ಲ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದೆಂದು ಭರವಸೆ ನೀಡಿದರು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮಣಿಕೇರಿ, ಆಯುಕ್ತರಾದ ವಿವೇಕರವರು, ತಹಸೀಲ್ದಾರರಾದ VK ನೇತ್ರಾವತಿ ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕೃಷಿ ತಜ್ಞರು, ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರು ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿವಿಧ ಇಲಾಖೆಗಳ ತಾಲೂಕಾ ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಆಡಳಿತಾಧಿಕಾರಿಗಳು, ರೈತ ಸಂಘದ ಪದಾಧಿಕಾರಿಗಳು, ವಿವಿಧ ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ VG ಪ್ರತಿಭೇಂದ್ರ, ಡಿಡಿ ಸೂಪರ್ ನ್ಯೂಸ್, ಕೂಡ್ಲಿಗಿ. ದಯಮಾಡಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 65,000 ಮಾತ್ರ ಬಿತ್ತನೆಗೆ ಉಳುಮೆ ಮಾಡಕ್ಕೆ ಇರೋಂಥ ಭೂಮಿ. ಅದರಲ್ಲಿ ಕೂಡ ಸುಮಾರು 58ರಿಂದ 59,000 ಬಿತ್ತನೆಗೆ ರೆಡಿ ಮಾಡ್ಕೊಂಡಿದ್ರು. ಆದ್ರೆ 30,000 ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. 30,000 ಹೆಕ್ಟೇರ್ ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. ಅದರಲ್ಲಿ ಬಿತ್ತಿರೋದ್ರಲ್ಲಿ ಕೂಡ ಸುಮಾರು 70% ಇವತ್ತು ನಾಶ ಆಗೋಗಿದೆ, ಹಾನಿಯಾಗಿದೆ. ಮತ್ತೆ ಈಗ ನೀವು ಸುತ್ತ ತಿರುಗಿ ನೋಡಿ, ಎಲ್ಲಿ ನೋಡಿದ್ರು ವಿಂಡ್ ಫ್ಯಾನು ಮತ್ತೆ ಹೈ ಟೆನ್ಷನ್ ಲೈನುಗಳು, HT ಲೈನುಗಳು, ಸೋಲಾರು ಇದ್ರದ್ದೇ ಹೋಗಿ ಇಲ್ಲಿ ಯಾವುದೇ ರೀತಿ ದುಡಿಮೆಗೆ ಇದನ್ನೇ ನಂಬ್ಕೊಂಡಿರೋಂಥವ್ರು. ಈಗ ಏನೋ ನಾವು ನಮ್ಮ ಸರ್ಕಾರದ ಒಂದು ಮಹದಾಸೆಯಿಂದ ಒಂದು 74 ಕೆರೆ ತುಂಬಿಸೋ ಯೋಜನೆ ಕಂಪ್ಲೀಟ್ ಆಗಿರೋದ್ರಿಂದ ಸ್ವಲ್ಪ ಈಗ ಟ್ರಯಲ್ ಆಗಿ ಕೆರೆಗೆ ನೀರು ಬಂದು ಈಗ ಎಲ್ಲ ಕಡೆನೂ ಬರ್ತಾ ಇದ್ದಾವೆ. ಆದರೆ ಅದು ಅಚ್ಚುಕಟ್ಟು ಪ್ರದೇಶದಲ್ಲಿ ಮಾತ್ರ ಉಪಯೋಗ ಆಗುತ್ತೆ ಹೊರತು ಈ ಥರ ಒಣಭೂಮಿನ ನಂಬ್ಕೊಂಡು ಇರೋರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಸೊ ಇದು ಈಗಾಗಲೇ ತುಂಬ ತಡ ಆಗಿದೆ. ಬರ ಘೋಷಣೆ ಮಾಡಿದರೆ ನಮ್ಮ ತಾಲೂಕನ್ನ. ಈಗ ಈ ವರದಿ ರಿಪೋರ್ಟ್ ತಗೊಂಡು ಬೇಗನೆ ಆದಷ್ಟು ಬೇಗ ಬರ ಅಂತೇಳಿ ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆನ ಘೋಷಣೆ ಮಾಡಿ ಇಲ್ಲಿ ನಮ್ಮ ರೈತರಿಗೆ ಆದಷ್ಟು ಬೇಗ ಶೀಘ್ರ ಪರಿಹಾರ ಮತ್ತು ಅವರು ಜೊತೆಗೆ ನಿಂತ್ಕೋಬೇಕನ್ನೋದು ನಮ್ಮೆಲ್ಲರ ಮನವಿ. 15ನೇ ತಾರೀಕುವರೆಗೂ ತೀರ್ಮಾನ ತಗೊಂತೀವಿ.